ಓಕೆ, ಲಾಸ್ಟ್ ಕ್ಲಾಸಲ್ಲಿ ಪಾಲಿನಾಮಿಯಲ್ ಸಂಬಂಧಪಟ್ಟಾಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ದು. ಈ ಕ್ಲಾಸಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ 10th ಸ್ಟ್ಯಾಂಡರ್ಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಲೆಸನ್ CBSE ಆಸ್ ವೆಲ್ ಆಸ್ ಸ್ಟೇಟ್ ಸಿಲೆಬಸ್ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಈ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಲ್ರೆಡಿ ವಿ ನೋ ದಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತು ನಮಗೇನು, ax square plus bx plus c. This is the standard form of quadratic polynomial. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಡಿಗ್ರಿ 2 ಇರುತ್ತೆ, ಆಸ್ ವೆಲ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಡಿಗ್ರಿ 2 ಇರಲೇಬೇಕು. ಯಾಕಂದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಕ್ವೇಷನ್ ನಥಿಂಗ್ ಬಟ್ ಡಿಗ್ರಿ 2 ಇರಲೇಬೇಕು ಕಂಪಲ್ಸರಿ. ಹಾಗಾದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ದ ಈಕ್ವೇಷನ್ ಹ್ಯಾವಿಂಗ್ ವೇರಿಯಬಲ್ ಎಕ್ಸ್. ನಾವು ವೇರಿಯಬಲ್ ಎಕ್ಸ್ ಅನ್ನ ತಗೊಂಡ್ರೆ ಈಸ್ ಇನ್ ದ ಫಾರ್ಮ್ ಆಫ್ ax square plus bx plus c equal to 0. ಅನ್ ಈಕ್ವೇಷನ್ ಇನ್ ವೇರಿಯಬಲ್ ಎಕ್ಸ್ ಅಂತ ಹೇಳ್ತೀನಿ, ನಾನು ಎಕ್ಸ್ ವೇರಿಯಬಲ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಈ ಫಾರ್ಮಲ್ ಇದೆ ax square plus bx plus c equal to 0 ವೇರ್ a ನಾಟ್ ಈಕ್ವಲ್ ಟು 0. a 0 ಆಗಿರಂಗಿಲ್ಲ. ಇನ್ ಕೇಸ್ a 0 ಆಯ್ತು ಅಂದ್ರೆ ಕಂಪ್ಲೀಟ್ 0 ಆಗ್ಬಿಡುತ್ತೆ. ಇದು ಲೀನಿಯರ್ ಈಕ್ವೇಷನ್ ಆಗ್ಬಿಡುತ್ತೆ. ಏನಂತ ಈಕ್ವೇಷನ್ ಆಗುತ್ತೆ? ಲೀನಿಯರ್ ಈಕ್ವೇಷನ್ ಆಗುತ್ತೆ. ಓಕೆ, an equation in variable x is of the form of ax square plus bx plus c equal to 0 where a not equal to 0 is called as quadratic equation. ಹಾಗಾದ್ರೆ ವರ್ಗ ಸಮೀಕರಣ ಅಂತ ಏನ್ ಹೇಳ್ತೀವಿ ಕನ್ನಡದಲ್ಲಿ ಅದು. ಓಕೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಒಂದು ಈಕ್ವೇಷನ್ ax square plus bx plus c equal to 0 ಈ ಫಾರ್ಮ್ ಅಲ್ಲಿ ಇತ್ತು ಅಂದ್ರೆ we call it as quadratic equation. ಹಾಗಾದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಸ್ಟ್ಯಾಂಡರ್ಡ್ ಆರ್ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ದಿಸ್ ಒನ್. ಯಾವುದು? ax square plus bx plus c equal to 0 is called ಸ್ಟ್ಯಾಂಡರ್ಡ್ ಫಾರ್ಮ್ ಆರ್ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಹಾಗಾದ್ರೆ ಇವಕ್ಕೆ ಎಕ್ಸಾಂಪಲ್ಸ್ ನೋಡ್ತಾ ಹೋದ್ರೆ ನಾವು ಯಾವ್ದು ಬೇಕಾದ್ರೂ ಬರೀಬಹುದು, ಡಿಗ್ರಿ 2 ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಎಕ್ಸ್ ವೇರಿಯಬಲ್ ಇರಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದ್ರೂ ವೇರಿಯಬಲ್ ಆಗ್ಬಹುದು. ದಿಸ್ ಇಸ್ ಒನ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಲೈಕ್ ದಟ್. ಓಕೆ, ಈ ರೀತಿ ಇತ್ತು ಅಂದ್ರೆ, ಇನ್ ಕೇಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಈ ರೀತಿ ಇತ್ತು ಅಂದ್ಕೊಂಡ್ರೆ, ಈ ರೀತಿ ಇತ್ತು ಅಂದ್ರೆ ಫಸ್ಟ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡ್ಕೊಬೇಕಿದ್ನ. +2 ಈ ಕಡೆ ಬಂತು ಅಂದ್ರೆ ಏನಾಗುತ್ತೆ? ಅದು -2. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಬಂತು. ದಿಸ್ ಈಸ್ ಆಲ್ಸೋ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ, ಈಗ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ನಿಮಗೆ ಫೆಮಿಲಿಯರ್ ಆಯ್ತು. ಈಗ ಇದ್ರೊಳಗೆ ಇನ್ ಓಲ್ಡ್ ಟೆಕ್ಸ್ಟ್ ಬುಕ್ ದೇ ಆರ್ ಗಿವನ್ ಟೈಪ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಬಟ್ ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಇತ್ತು ಟೈಪ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಅದು ಯಾವ ರೀತಿ ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಕೆಲವೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಬರಿತಾ ಇದ್ದೀನಿ ನಾನು. equal to 0 ಇಲ್ಲಿ ನೋಡಿ, ಇಲ್ಲಿ ಈ ಸೈಡ್ ಅಲ್ಲಿ ಒಂದು ಪೇರ್, ಇಲ್ಲಿ ಕೆಲವು ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ಬರೆದಿದ್ದೀನಿ, ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಬರೆದಿದ್ದೀನಿ. ಇವೆರಡು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ? ಇಲ್ಲಿ ನೋಡಿ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ವೇರಿಯಬಲ್ಸ್ ಹ್ಯಾವಿಂಗ್ ಸೆಕೆಂಡ್ ಡಿಗ್ರಿ ಓನ್ಲಿ. ನೋಡಿ, 2x square minus 4 equal to 0. ಇಲ್ಲಿ ವೇರಿಯಬಲ್ ಇಸ್ ಫಸ್ಟ್ ಡಿಗ್ರಿ. ನೋಡಿ, ಇದು ಆಬ್ಸೆಂಟ್ ಇದೆ. ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ಹೇಳಿದ್ರು x square plus bx plus c ಅಂತ ಹೇಳಿದ್ರೆ ತಾನೆ. ಇಲ್ಲಿ ಈ ಟರ್ಮು ಆಬ್ಸೆಂಟ್ ಇದೆ. ನೋಡಿ, ಆಬ್ಸೆಂಟ್ ಇದೆ ಕಂಪ್ಲೀಟ್ ಆಗಿ. ಕರೆಕ್ಟಾ? 2x square minus 4 equal to 0, 4p square minus 2 equal to 0, 3a minus 6, 3a square minus 6 equal to 0. ಇಲ್ಲಿ 3 ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದೆ, 3 ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದೆ. ಈ 3 ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲೂ ವೇರಿಯಬಲ್ ಹ್ಯಾವಿಂಗ್ ಸೆಕೆಂಡ್ ಡಿಗ್ರಿ ಓನ್ಲಿ. ಈ ಟೈಪ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಈ ರೀತಿ ಇದ್ರೆ ವಿ ಕಾಲ್ ಇಟ್ ಆಸ್ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಏನಂತ ಕರಿತೀವಿ ಅಂದ್ರೆ ನಾವು ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ್ದಪ್ಪ ಅಂದ್ರೆ ax square plus c equal to 0. ಯಾಕಂದ್ರೆ ಇದು ಆಬ್ಸೆಂಟ್ ಇರುತ್ತೆ, ax square plus c equal to 0. ಹಾಗಾದ್ರೆ ಇಲ್ಲಿ ನೋಡಿ, ವೇರಿಯಬಲ್ ಹ್ಯಾವಿಂಗ್ ಬೋತ್ ಸೆಕೆಂಡ್ ಡಿಗ್ರಿ ಅಂಡ್ ಫಸ್ಟ್ ಡಿಗ್ರಿ ಎರಡು ಪ್ರೆಸೆಂಟ್ ಇದೆ. ನೋಡಿ, ಸೆಕೆಂಡ್ ಡಿಗ್ರಿ ಇದೆ, ಫಸ್ಟ್ ಡಿಗ್ರಿ ಇದೆ. ಇವನ್ನ ನಾವು ರೆಫೆಕ್ಟೆಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಕರಿತೀವಿ. ಆಡ್ಫೆಕ್ಟೆಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ತೀವಿ. ಇದು ಗೊತ್ತಿರ್ಲಿಕ್ಕೆ ಇದು ಓಲ್ಡ್ ಟೆಕ್ಸ್ಟ್ ಬುಕ್ ಆಯ್ತು. ಕ್ವಾಡ್ರಾಟಿಕ್ ಈಕ್ವೇಷನ್ ಈ ರೀತಿ ಇದೆ ಅಂದ್ರೆ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್, ವೇರಿಯಬಲ್ ಹ್ಯಾವಿಂಗ್ ಬೋತ್ ಸೆಕೆಂಡ್ ಡಿಗ್ರಿ ಅಂಡ್ ಫಸ್ಟ್ ಡಿಗ್ರಿ, ಇವನ್ನ ಆಡ್ಫೆಕ್ಟೆಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತೀವಿ. ಇದು ಸ್ಟ್ಯಾಂಡರ್ಡ್ ಫಾರ್ಮು. ಜನರಲ್ ಫಾರ್ಮ್ ಏನಿದೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅದೇ ಆಗುತ್ತೆ.
Pure quadratic equation, the standard form ax square plus c equal to 0. Adapted quadratic equation, the standard form ax square plus bx plus c equal to 0. Okay, these are the types of quadratic equations. Next, solutions of quadratic equations. Solutions of quadratic equations. Next topic idrolge solutions of quadratic equations. Solutions ಅನ್ನೋದು ಈಗ ಆಲ್ರೆಡಿ ನಿಮಗೆ ಪಾಲಿನಾಮಿಯಲ್ಸ್ ಲೆಸನ್ ಅಲ್ಲಿ zeros of the quadratic polynomial ಗೊತ್ತು. zeros of the quadratic polynomial. ಇಲ್ಲಿ zeros ಅಂತ ಏನ್ ಹೇಳ್ತೀವೋ ಪಾಲಿನಾಮಿಯಲ್ಸ್ ಅಲ್ಲಿ ನಾವು zeros ಅಂತ ಏನ್ ಹೇಳ್ತೀವೋ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಅವನ್ನ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ತೀವಿ. ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ತೀವಿ. ಏನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಹೇಳ್ಬೇಕಾದ್ರೆ ಫೈಂಡ್ ದ zeros ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತಿದ್ದೋ, ಇಲ್ಲಿ ಅದೇ zeros ನ ವಿ ಕಾಲ್ ಇಟ್ ಆಸ್ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಹೌ ಟು ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಹೇಳಿದ ಅರ್ಥ ಆಯ್ತು ಅಂತಾನೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಾದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ zeros ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತಿದ್ದೋ, ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಅವನ್ನೇ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ zeros ಅಂತ ಹೇಳ್ತಿದ್ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ವಿ ಕಾಲ್ ಇಟ್ ಆಸ್ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಪಾಲಿನಾಮಿಯಲ್ ಅಲ್ಲಿ zeros, ಇಕ್ವೇಶನ್ ಅಲ್ಲಿ ರೂಟ್ಸ್. ಈಗ ಫಾರ್ ಎಕ್ಸಾಂಪಲ್ ax square plus bx plus c is any quadratic equation. Any quadratic equation. We put x is equal to k. ಅಂದ್ರೆ x ಜಾಗಕ್ಕೆ k ನ ರಿಪ್ಲೇಸ್ ಮಾಡಿದ್ರೆ it becomes ak square plus bk plus c equal to 0 ಬಂತು ಅಂದ್ರೆ ನೋಡಿ, we put x is equal to k. Okay, if ax square plus bx plus c equal to 0 is any quadratic equation, then we can put x is equal to k, then we can get ak square plus bk plus c equal to 0, then k is called root of the quadratic equation. Root of the quadratic equation ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಈ ರೀತಿ ರೂಟ್ಸ್ ಯಾವ ರೀತಿ ಕಂಡುಹಿಡಿಯೋದು? ನಿಮ್ಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ zeros ನ ಯಾವ ರೀತಿ ಕಂಡುಹಿಡಿತೀರೋ ಅದೇ ರೀತಿ ಕಂಡುಹಿಡಿಬಹುದು. ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ರೂಟ್ಸ್ ನ ಕಂಡುಹಿಡಿಯಕ್ಕೆ 3 ಮೆಥಡ್ಸ್ ಬರುತ್ತೆ. ಒಂದು ಫೆಮಿಲಿಯರ್ ಮೆಥಡ್, ನಿಮ್ಗೆ ಆಲ್ರೆಡಿ ಗೊತ್ತು, ಫ್ಯಾಕ್ಟರೇಷನ್ ಮೆಥಡ್. ಸೆಕೆಂಡ್ ಒಂದು ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್. ನೆಕ್ಸ್ಟ್ ಒಂದು ಫಾರ್ಮುಲಾ ಮೆಥಡ್, ಅಂದ್ರೆ ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ ಅಂತ. ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ 3 ಮೆಥಡ್ ಬರುತ್ತೆ. ಒಂದು ಫ್ಯಾಕ್ಟರೇಷನ್ ಮೆಥಡ್, ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್, ನೆಕ್ಸ್ಟ್ ಒಂದು ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್. ಇಲ್ಲಿ ಈ ವರ್ಷ ನಿಮಗೆ 10th ಸ್ಟ್ಯಾಂಡರ್ಡ್ಗೆ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಇರೋದಿಲ್ಲ. ಫ್ಯಾಕ್ಟರೈಸೇಷನ್ ಮೆಥಡ್ ನಿಮ್ಗೆ ಆಲ್ರೆಡಿ ಫೆಮಿಲಿಯರ್ ಇದೆ. ಏನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಯಾವ ರೀತಿ zeros ಕಂಡುಹಿಡಿತಿದ್ರೋ ಆಸ್ ಇಟ್ ಈಸ್ ಸೇಮ್ ಕಂಡುಹಿಡಿಯೋದು. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ತೋರಿಸ್ಬಿಡ್ತೀನಿ. x square minus 25 equal to 0. Find the roots of the quadratic equation x square minus 25 equal to 0. ಈಗ ಒಂದು x square minus 25 equal to 0 ಅನ್ನೋದು ಒಂದು quadratic equation ಇದೆ. Here we have to find the root for this quadratic equation. Roots is nothing but zeros. Zeros in quadratic polynomial. In the quadratic equation we call it as roots. Okay, how can you find x square minus 25 equal to 0 ಇದೆಯಾ? minus 25 ಈ ಕಡೆ ಬಂದ್ರೆ ಏನಾಗುತ್ತೆ, plus 25 ಆಗುತ್ತೆ. x square is equal to ಏನಾಯ್ತು 25. ಇಲ್ಲಿ ಸ್ಕ್ವೇರ್ ಇದೆ. ಈ ಸ್ಕ್ವೇರ್ ಹೋಗ್ಬೇಕು ಅಂದ್ರೆ we have to put square root on this side. x square plus r ಸ್ಕ್ವೇರ್ ತೆಗೆದಿದ್ದೀನಿ ತಾನೆ, plus r minus root 25 ಆಗುತ್ತೆ. ಏನಾಗುತ್ತೆ, plus r minus root 25. x is equal to plus r minus root 25 ಅಂದ್ರೆ ವ್ಯಾಲ್ಯೂ ನಮಗೆ ಗೊತ್ತು 5. ಅಂದ್ರೆ x is equal to plus 5, x is equal to minus 5. Here x is equal to plus 5 and x is equal to minus 5 are called the roots of the quadratic equation. ಇವೆರಡು ನಾವು ಇದಕ್ಕೆ roots of the quadratic equation ಅಂತ ಹೇಳ್ತೀವಿ. ಈಗ ನಾನು ಈಗ ಜಸ್ಟ್ ಹೇಳಿದ್ದೆ, ಏನಂತ ಹೇಳಿದೆ, ax square plus bx plus c equal to 0. When we put x is equal to k, then we can get ak square plus bk plus c equal to 0. Then k is called the root of the quadratic equation ಅಂತ ಹೇಳಿದೆ. ಇಲ್ಲಿ 2 ರೂಟ್ಸ್ ಬರುತ್ತೆ. ಯಾಕೆಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ಅಟ್ ಮೋಸ್ಟ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 2 ಬರ್ಬೋದು ಅಂತ ಹೇಳಿ ಅಂತಾನೆ. ನೋಡಿ ಈಗ plus 5 ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿ.
5 ಸ್ಕ್ವೇರ್ ಮೈನಸ್ 25. 5 ಸ್ಕ್ವೇರ್ ಎಷ್ಟು 25. 25 ಎಷ್ಟು 0 ಬರ್ತಿದ್ಯಾ? ಹಂಗಾರೆ ಪ್ಲಸ್ 5 ರೂಟ್ ಆಗೇ ಆಗುತ್ತೆ ಕಂಪಲ್ಸರಿ. -5 ಹೋಲ್ ಸ್ಕ್ವೇರ್ ಮೈನಸ್ 25. -5 ಸ್ಕ್ವೇರ್ ಅಂದ್ರೆ ಪ್ಲಸ್ 25 ಆಯ್ತು. 25 ಇದೆ ನೋಡಿ, -5 ಇದಕ್ಕೆ ರೂಟ್ ಆಗುತ್ತೆ. ನಾನು ಇಲ್ಲಿ ಹೇಳಿದ್ದು ಅಷ್ಟೇ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c = 0 ಅಂದ್ರೆ x = k. k ಇಸ್ ಎನಿ ರಿಯಲ್ ನಂಬರ್ ಅಂತ ಹೇಳ್ತಿದ್ದೀನಿ. ಎನಿ ನಂಬರ್, ಓಕೆ. ಕೆ ಅಂದ್ರೆ ಎನಿ ರಿಯಲ್ ನಂಬರ್ ಅಂತ ಹೇಳ್ತಿದ್ದೀನಿ. ಎನಿ ನಂಬರ್ ನ ಕೊಟ್ರೆ ಅದು 0 ಈಕ್ವಲ್ ಆಗ್ತಿದೆ. ದಟ್ ವಿಲ್ ಬಿ ದ ರೂಟ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್. ಈಗ ಒಂದು ಫ್ಯಾಕ್ಟರೈಸೇಷನ್ ಮಾಡೋದು ಕೆಲವ್ರಿಗೆ ಕಷ್ಟ ಅಂತ ಅನ್ಸುತ್ತೆ. ಯಾವ ರೀತಿ ಫ್ಯಾಕ್ಟರೈಸೇಷನ್ ಮಾಡೋದು? ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಬರ್ಕೊಂತೀನಿ ನೋಡಿ. x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 = 0. ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಇಲ್ಲಿ ಅಲ್ಲಾದ್ರೆ ಪಾಲಿನಾಮಿಯಲ್ಸ್ ಅಲ್ಲಿ ಫೈಂಡ್ ದ ಝೀರೋಸ್ ಅಂತ ಹೇಳ್ತಿದ್ದು. ಈಗ x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 = 0 ಅಂತ ಇದೆ. ಇದಕ್ಕೆ ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಕ್ವಶನ್ ನಾನು ಬರ್ಕೊಂತೀನಿ. x ಸ್ಕ್ವೇರ್ ಮೈನಸ್ 5x ಪ್ಲಸ್ 6 = 0. ಫಸ್ಟ್ ಏನ್ ಮಾಡ್ಬೇಕು? ಎ ಮತ್ತೆ ಸಿ ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಎ ಅಂದ್ರೆ x ಸ್ಕ್ವೇರ್ ಕೋಎಫಿಷಿಯಂಟ್, ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಇಲ್ಲಿ ಕಾನ್ಸ್ಟೆಂಟ್ ಎಷ್ಟಿದೆ 6 ನೋಡಿ. ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ 6x ಸ್ಕ್ವೇರ್ ಅಂದ್ರೆ 6 1 6 x ಸ್ಕ್ವೇರ್. ಇದನ್ನ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ 6x ಸ್ಕ್ವೇರ್ ಪ್ಲಸ್ 6 ಆಗ್ತಾ ಇದೆ. ಕರೆಕ್ಟಾ? ಯಾವತ್ತು ಇದು ಇಂಪಾರ್ಟೆಂಟ್ ಥಿಂಗು, ಇಲ್ಲಿ ಯಾವತ್ತು ಪ್ಲಸ್ 6 ಇರುತ್ತೋ, ಇಲ್ಲಿ ಪ್ಲಸ್ ಬಂತು ಪ್ಲಸ್ 6 ಆರ್ ಇಲ್ಲಿ ಪ್ಲಸ್ ನ ಸೈನ್ ಇರುತ್ತೋ, ಆಗ ಮಿಡಲ್ ನಂಬರ್ ಏನಿದೆ, ಈ ಮಿಡಲ್ ನಂಬರ್ ಪ್ಲಸ್ 5 ಇದೆ ತಾನೆ, ಇದನ್ನ ತಾನೇ ನಾವು ಸ್ಪ್ಲಿಟ್ ಮಾಡ್ಬೇಕಿರೋದು ಎರಡು ನಂಬರ್ ಆಗಿ. ನೋಡಿ x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 = 0 ಇದೆ. ಓಕೆ, x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 = 0 ಇದೆ. ಫಸ್ಟ್ ಕರೆಕ್ಟಾ? ಫ್ಯಾಕ್ಟರೈಸೇಷನ್ ಮಾಡ್ತಿದ್ದೀನಿ. ಇಲ್ಲೇನು ಕೋಎಫಿಷಿಯಂಟ್ 1 ಇರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗಬೇಕು? 6x ಸ್ಕ್ವೇರ್ ಆಗಬೇಕು. ಆಡ್ ಮಾಡಿದ್ರೆ ಈ ಮಿಡಲ್ ಟರ್ಮ್ ಎಷ್ಟಿದೆ? ಬಿ ಎಷ್ಟಿದೆ? 5 ಆಗಬೇಕು. ಓಕೆ, ನಾವು ಮಲ್ಟಿಪ್ಲೈ ಮಾಡಿದ್ರೆ 6 ಆಗಬೇಕು. ಯಾವ 6? ಪ್ಲಸ್ 6. ಇದು ಇಂಪಾರ್ಟೆಂಟ್. ಆಡ್ ಮಾಡಿ ಏನಾಗಬೇಕು? ಪ್ಲಸ್ 5. ಇದನ್ನ ಬಿಟ್ಬಿಡಿ. ಇಲ್ಲಿ ನೋಡಿ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಬರುತ್ತಲ್ಲ 6, ಇದು ಪ್ಲಸ್ ಇತ್ತು ಅಂದ್ರೆ ಮಸ್ಟ್ ನೋಡಿ, ಇದು ಪ್ಲಸ್ ಇತ್ತು ಅಂದ್ರೆ ಇಲ್ಲಿ ಮಿಡಲ್ ನಂಬರ್ ಇದೆಯಲ್ಲ, ಈ ಮಿಡಲ್ ನಂಬರ್ ನ ಎರಡು ನಂಬರ್ ಆಗಿ ಬರೀತಿರ್ತಾ. ನೀವು ಯಾವ ಟು ಸ್ಪ್ಲಿಟ್ ಇಂಟು 2 ನಂಬರ್ಸ್. ಈ ಮಿಡಲ್ ನಂಬರ್ ಬರ್ಕೊಂಡು 5 ಇದೆ. ಈ ನಂಬರ್ ನ ಯಾವ ಟು ರೈಟ್ ಆಟ್ ಸ್ಪ್ಲಿಟ್ ಇಂಟು 2 ನಂಬರ್ಸ್. ಎರಡು ನಂಬರ್ಸ್ ಆಗಿ ಬರೀತಿದ್ದೀನಿ ತಾನೆ. ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಎರಡು ನಂಬರ್ ಬರಿಬೇಕಾದ್ರೆ ಇಲ್ಲಿ ಪ್ಲಸ್ 6 ಇದ್ದಾಗ ಇಲ್ಲಿ ಎರಡು ನಂಬರ್ ನಾವು ಬರಿಬೇಕಾದ್ರೆ ಎರಡೂ ನಂಬರ್ ಐದರ್ ಪಾಸಿಟಿವ್ ಅಲ್ಲಿ ಇರ್ಬೇಕು, ಇಲ್ಲ ನೆಗೆಟಿವ್ ಅಲ್ಲಿ ಇರ್ಬೇಕು. ಅದ್ ಬಿಟ್ಟು ಒಂದ್ ನಂಬರ್ ಪ್ಲಸ್ ಮೈನಸ್ ಇರೋಂಗಿಲ್ಲ. ಯಾವಾಗ ಇಲ್ಲಿ ಪ್ಲಸ್ ಬಂದಾಗ ನೋಡಿ, ಇಲ್ಲಿ ಸೈನ್ ಪ್ಲಸ್ 6, ಇಲ್ಲಿ ಪ್ಲಸ್ ಬಂದಾಗ ನಂಬರ್ ಪ್ಲಸ್ ಅಲ್ಲಿ ಇತ್ತು ಅಂದ್ರೆ ಪ್ರಾಡಕ್ಟ್ ನಂಬರು, ಓಕೆ, ಪ್ಲಸ್ 6 ಬರ್ತಾ ಇದೆ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 6 ಆಗಬೇಕು ಅಂದ್ರೆ ಇಲ್ಲಿ ಮಸ್ಟ್ ಅಂಡ್ ಶುಡ್ ಈ ಮಿಡಲ್ ನಂಬರ್ ನ ಸ್ಪ್ಲಿಟ್ ಮಾಡಿದ್ರಾಗ ಎರಡು ನಂಬರ್ ಬರ್ಕೊಂತಿರ 2 ನಂಬರ್ಸ್, ಆ 2 ನಂಬರ್ಸ್ ಐದರ್ ಪಾಸಿಟಿವ್ ಅಲ್ಲಿ ಇರ್ಬೇಕು, ಇಲ್ಲ ನೆಗೆಟಿವ್ ಅಲ್ಲಿ ಇರ್ಬೇಕು. ಬೇರೆ ಬೇರೆ ಸೈನ್ ಅಲ್ಲಿ ಇರಂಗಿಲ್ಲ. ನೋಡಿ, ಈಗ ಆಡ್ ಮಾಡಿದ್ರೆ 6 ಆಗಬೇಕು, ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 6 ಆಗಬೇಕು, ಆಡ್ ಮಾಡಿದ್ರೆ 5 ಆಗಬೇಕು. 2 ನಂಬರ್ಸ್ ಯಾವ ಬರ್ತವೆ? ಎರಡು ನಂಬರ್ ಬರಿಬೇಕು ನಾನೀಗ. ಆಡ್ ಮಾಡಿದ್ರೆ 5 ಆಗಬೇಕು, ಮಲ್ಟಿಪ್ಲೈ ಮಾಡಿ 6 ಆಗಬೇಕು. ಯಾವ ನಂಬರ್? ಈಗ ನೋಡಿ, ಫಾರ್ ಎಕ್ಸಾಂಪಲ್ 1 + 4 5 ಆಗುತ್ತೆ. 1 + 4 ಎಷ್ಟು? 5. ಬಟ್ 1 × 4 ಇವೆರಡನ್ನು ಮಲ್ಟಿಪ್ಲೈ ಮಾಡಿ 6 ಆಗುತ್ತಾ? ಆಗಲ್ಲ. 1 × 4 ಇದಾಗಲ್ಲ ಹಂಗಾದ್ರೆ. ಓಕೆ, ನೆಕ್ಸ್ಟ್ 2 3 ನೋಡಿ, 2 3 ನಾನು ಇಲ್ಲಿ ಹೇಳ್ತಿರೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಪ್ಲಸ್ 6 ಇದ್ದಾಗ ಈ 5 ನ ಸ್ಪ್ಲಿಟ್ ಮಾಡ್ಬೇಕಾದ್ರೆ ಎರಡು ನಂಬರ್ ಬರೀತಿರಲ್ಲ, ಎರಡು ನಂಬರ್ ಪಾಸಿಟಿವ್ ಅಲ್ಲಿ ಇರ್ಬೇಕು, ಇಲ್ಲ ನೆಗೆಟಿವ್ ಅಲ್ಲಿ ಇರ್ಬೇಕು. ಇದು ಇಂಪಾರ್ಟೆಂಟ್. ಯಾವಾಗ? ಇಲ್ಲಿ ಪ್ಲಸ್ ಇದ್ದಾಗ. ಓಕೆ, ಈಗ ನೋಡಿ, ಪ್ಲಸ್ 5 ಇದೆ. 2 + 3 2 + 3 ಎಷ್ಟು? 5 ಆಗುತ್ತೆ. 2 × 3 6 ಆಗುತ್ತೆ. ನೋಡಿ, ಎರಡು ನಂಬರ್ ಪ್ಲಸ್ ಅಲ್ಲೇ ಬಂದಿದೆ. ಓಕೆ, ಈಗ ಇದನ್ನ ಸ್ಪ್ಲಿಟ್ ಮಾಡ್ತಾ ಹೋಗ್ತೀನಿ. x ಸ್ಕ್ವೇರ್ ಪ್ಲಸ್ 5x ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ? 2x ಪ್ಲಸ್ 3x ಪ್ಲಸ್ 6 = 0. x ಸ್ಕ್ವೇರ್ ಮತ್ತೆ 2x ಅಲ್ಲಿ ನೋಡಿ, ಇಲ್ಲಿ x 2 ಟೈಮ್ ಇದೆ, ಇಲ್ಲಿ x 1 ಟೈಮ್ ಇದೆ. ಬೇರೆ ನಂಬರ್ ಅಂದ್ರೆ 1, ಇಲ್ಲಿ ಕೋಎಫಿಷಿಯಂಟ್ x ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದೆ, x ನ ಕೋಎಫಿಷಿಯಂಟ್ 2 ಇದೆ. ಬೇರೆ ಯಾವ್ದು ಕಾಮನ್ ತಗೊಳಕ್ ಆಗಲ್ಲ, ಯಾಕಂದ್ರೆ 1 ಕಾಮನ್ ತಗೋಬಹುದು. 1 ಕಾಮನ್ ತಗೊಂಡ್ರೆ ಸೇಮ್, ಅದು ಏನ್ ಚೇಂಜ್ ಆಗಲ್ಲ. ಈಗ x ಸ್ಕ್ವೇರ್ ಇಲ್ಲಿ x ಸ್ಕ್ವೇರ್ ಅಂದ್ರೆ x ಎಷ್ಟು ಟೈಮ್ ಇದೆ? 2 ಟೈಮ್ ಇದೆ. x ಎಷ್ಟು ಟೈಮ್ ಇದೆ? ಇಲ್ಲಿ 1 ಟೈಮ್ ಇದೆ. x ನ ಕಾಮನ್ ತಗೊಂಡ್ರೆ 1 ಟೈಮ್ x ನ ಕಾಮನ್ ತಗೊಂಡಿದ್ದೀನಿ, ಹಾಗಾದ್ರೆ ಇಲ್ಲಿ 1 ಟೈಮ್ x ಉಳ್ಕೊಳ್ಳುತ್ತೆ. ಇಲ್ಲಿ ಆಲ್ರೆಡಿ x ನ ಕಾಮನ್ ತಗೊಂಡ್ರೆ ಜಸ್ಟ್ ನಂಬರ್ ಯಾವ್ದಿದೆ ಕೋಎಫಿಷಿಯಂಟ್ ಅದು ಉಳ್ಕೊಳ್ಳುತ್ತೆ 2. ಇಲ್ಲಿ ಏನಿದೆಯೋ ಕಾಮನ್ ಈ ಫ್ಯಾಕ್ಟರ್ ಅಲ್ಲಿ x + 2 ಇದೆ, ಸೇಮ್ ಫ್ಯಾಕ್ಟರ್ ಇಲ್ಲಿ ಬರಬೇಕು. ಹಾಗಾದ್ರೆ ನೋಡಿ, ಇವೆರಡು ನಂಬರ್ ನೋಡಿ, ಇವೆರಡರೊಳಗೆ ಇಲ್ಲಿ x ಇದೆ, ಇಲ್ಲಿ x ಇಲ್ಲ, ಕಾಮನ್ ತಗೊಳಕ್ ಆಗಲ್ಲ. ಇಲ್ಲಿ ನೋಡಿ, ಈ ನಂಬರ್ 3 ಮತ್ತೆ 6 ಒಂದೇ ಟೇಬಲ್ಸ್ ಅಲ್ಲಿ ಬರುತ್ತೆ. ನೋಡಿ, 3 1 3 2 ಆಗುತ್ತೆ. ಹಂಗಾದ್ರೆ ಏನ್ ಕಾಮನ್ ತಗೋಬಹುದು? +3 ನ ಕಾಮನ್ ತಗೊಂತೀನಿ. +3 ಕಾಮನ್ ತಗೊಂಡು 3 ನ ಹೊರಗಡೆ ತಗೊಂಡಿದ್ದೀನಿ ಅಂದ್ರೆ ಕಾಮನ್ ತಗೊಂಡಿದ್ದೀನಿ. ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ? ಜಸ್ಟ್ x ಉಳ್ಕೊಳ್ಳುತ್ತೆ. 3 ನ ಎಷ್ಟು ಟೈಮ್ಸ್ ಹಾಕಿ 6 ಆಗುತ್ತೆ? 2 ಟೈಮ್ಸ್. 3 2 6 ಆಯ್ತು. ಈಗ ನೋಡಿ, ಇಲ್ಲಿ x + 2 ಕಾಮನ್ ತಗೊಬಹುದು. x + 2 ಕಾಮನ್ ತಗೊಂಡ್ರೆ
x+2 ಸೇಮ್ ಇರೋದ್ರೆ ಇದನ್ನ ಕಾಮನ್ ತಗೊಂತೀನಿ. x+2 ಕಾಮನ್ ತಗೊಂಡ್ರೆ ಏನು ಉಳಿತು? ನೆಕ್ಸ್ಟ್ x ಉಳ್ಕೊಳ್ಳುತ್ತೆ, ಇನ್ನೊಂದೇನು ಉಳ್ಕೊಳ್ಳುತ್ತೆ? +3 = 0. ಅಂದ್ರೆ x+2 = 0, x+3 = 0. +2 ಈ ಕಡೆ ಹೋಯ್ತು ಅಂದ್ರೆ -2, +3 ಈ ಕಡೆ ಹೋಯ್ತು ಅಂದ್ರೆ -3. ಅಂದ್ರೆ -2 and -3 are the zeros of the quadratic equation. ಇಲ್ಲಿ ಬನ್ನಿ, ಈಗ ಸೇಮ್ ಕ್ವಶನ್ x² - 5x + 6 = 0. ಇಲ್ಲಿ ಇದ್ದು x² + 5x + 6 = 0. ಇಲ್ಲಿ ನಾವು ಇವೆರಡನ್ನು ಪ್ರಾಡಕ್ಟ್ ಮಾಡಿದಾಗ +6 ಬಂದಿತ್ತು. ಈ 5 ನ ಸ್ಪ್ಲಿಟ್ ಮಾಡಿದಾಗ ಎರಡೂ ನಂಬರ್ ಪಾಸಿಟಿವ್ ಅಲ್ಲಿ ಬಂದು. ಬಟ್ ಇಲ್ಲಿ ನೋಡೋಣ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ +6x² ಬರ್ತಾ ಇದೆ. ಮಲ್ಟಿಪ್ಲೈ ಮಾಡಿದ್ರೆ +6 ಆಗಬೇಕು. ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ರಿ ಏನಾಗಬೇಕು? -5 ಆಗಬೇಕು. ಏನಾಗಬೇಕು? -5 ಆಗಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ಇಲ್ಲಿ ಪ್ಲಸ್ ಬಂತು ಅಂದ್ರೆ ಎರಡದು ಪ್ರಾಡಕ್ಟ್ ಪ್ಲಸ್ ಬರ್ತಾ ಇದೆ ಅಂದ್ರೆ ಈ ನಂಬರ್ ನ ಸ್ಪ್ಲಿಟ್ ಮಾಡಿದ್ರೆ ನಿಮ್ಗೆ ಬರೋ ಎರಡು ನಂಬರ್ ಬರ್ಕೊಬೇಕಾದ್ರೆ ಐದರ್ ಪ್ಲಸ್ ಅಲ್ಲಿ ಇರ್ಬೇಕು, ಮೈನಸ್ ಅಲ್ಲಿ ಇರ್ಬೇಕು. ಐದರ್ ಪ್ಲಸ್ ಅಲ್ಲೇ ಬರ್ಬೇಕು ಎರಡು ನಂಬರ್, ಇಲ್ಲ ಐದರ್ ಎರಡು ನಂಬರ್ ಮೈನಸ್ ಅಲ್ಲೇ ಬರ್ಬೇಕು. ಯಾವಾಗ? ಇಲ್ಲಿ ಪ್ಲಸ್ ಇದ್ದಾಗ, ಪ್ರಾಡಕ್ಟ್ ಪ್ಲಸ್ ಇದ್ದಾಗ. ಹಾಗಾದ್ರೆ ಯಾವ ನಂಬರ್ ಬರ್ತವೆ ನೋಡಿ? -5 ಆಗ್ಬೇಕಲ್ವಾ? ನೋಡಿ ಇಲ್ಲಿ 2 3 ಬಂದಿತ್ತು ತಾನೆ. ಇಲ್ಲಿ ಸೇಮ್ -2 -3 ತೊಳಿ. -2 ಗೆ -3 ನ ಆಡ್ ಮಾಡಿದೆ. ನೋಡಿ ನಾನು ಹೇಳಿದ್ದೀನಿ, ಸೈನ್ ಸೇಮ್ ಇದ್ದಾಗ ವಿ ಕ್ಯಾನ್ ಆಡ್ ದೋಸ್ ಟು ನಂಬರ್ ಅಟ್ಯಾಚ್ ದ ಸೇಮ್ ಸೈನ್. -2 -3 ಎರಡನ್ನೂ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? -5 ಆಗುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ ನೋಡಿ, -× -+2 3 6 ಆಗುತ್ತೆ. ಕರೆಕ್ಟಾ? ನಾನು ಹೇಳ್ತಿದ್ದೀನಿ, ಪ್ಲಸ್ ಇದ್ದಾಗ ಬರೋ ಎರಡೂ ನಂಬರ್ ಒಂದೇ ಸೈನ್ ಅಲ್ಲಿ ಇರ್ಬೇಕು. ಅಂದ್ರೆ ಇದರ್ ಮೈನಸ್ ಅಲ್ಲಿ ಇರ್ಬೇಕು, ಇಲ್ಲ ಪ್ಲಸ್ ಅಲ್ಲಿ ಇರ್ಬೇಕು. ಯಾವಾಗ? ಇದು ಪ್ರಾಡಕ್ಟ್ ಪ್ಲಸ್ ಇದ್ದಾಗ. ಇದನ್ನ ಅಗೈನ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗ್ತೀರಾ. x² - 2x - 3x + 6 = 0 ಆಗುತ್ತೆ. ಇವೆರಡೊಳಗೆ ಏನ್ ಕಾಮನ್ ತಗೊಬೋದು? ನಾನು x ಕಾಮನ್ ತಗೊಬೋದು, x - 2 ಆಗುತ್ತೆ. ಇಲ್ಲಿ -3 ಕಾಮನ್ ತಗೋತೀನಿ, -3 ಕಾಮನ್ ತಗೋತಿದ್ದಂಗೆ ಇಲ್ಲಿ -2 ಬರ್ಬೇಕು. ಅದು ಇಂಪಾರ್ಟೆಂಟ್. ಓಕೆ, ಇಲ್ಲಿ -2 ಬರ್ಬೇಕು. ಇಲ್ಲಿ ಏನಿದೆ ಅದೇ ಬರ್ಬೇಕು. ಇಲ್ಲಿ ನೋಡಿ -3 ಕಾಮನ್ ತಗೊಂಡಿದ್ದೀನಿ, -3 ಹೊರಗಡೆ ಬರ್ಕೊಂಡಿದ್ದೀನಿ. ನೋಡಿ -3 ಬರ್ಕೊಂಡ್ರೆ x ಉಳ್ಕೊಳ್ಳುತ್ತೆ. ಇಲ್ಲಿ ಯಾಕೆ -2 ಆಯ್ತು? ನೋಡಿ -× ಪ್ಲಸ್ ಆಗುತ್ತೆ. ಏನಾಗುತ್ತೆ? -× ಪ್ಲಸ್ ಆಗುತ್ತೆ. ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಇಲ್ಲಿ ಮಸ್ಟ್ ಶುಡ್ ಮೈನಸ್ ಆಗ್ತೀವಿ. ಓಕೆ, ಈಗ x - 2 = 0, x - 3 = 0. -2 ಈ ಕಡೆ ಹೋಯ್ತು ಅಂದ್ರೆ x = 2 ಆಯ್ತು, -3 ಈ ಕಡೆ ಹೋಯ್ತು ಅಂದ್ರೆ +3 ಆಯ್ತು. ಓಕೆ, ಈಗ ಇಲ್ಲಿ ಪ್ಲಸ್ ಇತ್ತು ಎರಡು ನಂಬರ್. ನೋಡಿ ಇಲ್ಲಿ ಪ್ಲಸ್, ಇವೆರಡು ಮಲ್ಟಿಪ್ಲೈ ಮಾಡಿ ಪ್ಲಸ್ ಬರ್ತಿತ್ತು. ಈಗ ಒಂದು ಮೈನಸ್ ಇರೋ ತಗೊಂಡು ನೋಡೋಣ, ಇದು ಯಾವ ರೀತಿ ಬರುತ್ತೆ ನೋಡಿ. ಇವೆರಡನ್ನು ಮಾಡಿದಾಗ ಪ್ರಾಡಕ್ಟ್ ಪ್ಲಸ್ ಇರೋದು ಇದು ಇಂಪಾರ್ಟೆಂಟ್. ಇದು ಪ್ಲಸ್ ಬಂತು ಅಂದ್ರೆ ಇಲ್ಲಿ ಬರ್ಕೊಳ್ಳೋ ಮಧ್ಯದ ನಂಬರ್ ಸ್ಪ್ಲಿಟ್ ಮಾಡ್ಬೇಕಾದ್ರೆ ಎರಡು ನಂಬರ್ ಇಲ್ಲ ಪಾಸಿಟಿವ್ ಅಲ್ಲಿ ಇರ್ಬೇಕು, ಇಲ್ಲ ನೆಗೆಟಿವ್ ಅಲ್ಲಿ ಇರ್ಬೇಕು. ಈಗ ನೆಕ್ಸ್ಟ್ ಈಗ x² + x - 12 ಇದು ಒಂದು ಇಂಪಾರ್ಟೆಂಟ್. ನೋಡಿ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದೀನಿ ಕ್ವಶನ್. ಇದೇ ರೀತಿ ಇಲ್ಲೂ ಕ್ವಶನ್ ಚೇಂಜ್ ಮಾಡ್ಕೊಂತೀನಿ. x² - x - 12 = 0. ಓಕೆ, ಈಗ ನೋಡಿ ಏನೇನೋ ಕೋಎಫಿಷಿಯಂಟ್ ಒಂದಿರುತ್ತೆ, ಮಲ್ಟಿಪ್ಲೈ ಮಾಡ್ತಿದ್ದೀನಿ. -12 × 1 -12x². ಇಲ್ಲಿ ಏನಂದ್ರೆ ಕೋಎಫಿಷಿಯಂಟ್ 1 ಅಂತ ಬರ್ಕೊಬಹುದು, ಬರ್ಕೊಳ್ಳಿಲ್ಲ ಅಂದ್ರೂ ಆಗುತ್ತೆ. ಈಗ ಮಲ್ಟಿಪ್ಲೈ ಮಾಡಿದ್ರೆ ನೆಗೆಟಿವ್ ನಂಬರ್ -12 ಬರ್ಬೇಕು. ಮಲ್ಟಿಪ್ಲೈ ಮಾಡಿ -12 ಬರ್ಬೇಕು. ಆಡ್ ಮಾಡಿದ್ರೆ +1, ಏನೇನು ಕೋಎಫಿಷಿಯಂಟ್ ಒಂದಿರುತ್ತೆ ತಾನೆ, +1 ಬರ್ಬೇಕು. ಇಂಥ ಕೇಸಲ್ಲಿ ಫ್ಯಾಕ್ಟರೈಸೇಷನ್ ಮಾಡ್ತಿದ್ದೀರಾ, ಇವೆರಡು a ಮತ್ತೆ c ನ ಮಲ್ಟಿಪ್ಲೈ ಮಾಡಿದ್ರೆ -12x² ಆಗ್ತಾ ಇದೆ. ಮಲ್ಟಿಪ್ಲೈ ಮಾಡಿದ್ರೆ -12 ಆಗ್ಬೇಕು, ಆಡ್ ಮಾಡಿದ್ರೆ +1 ಆಗ್ಬೇಕು. ಹಿಂಗಿದ್ದಾಗ ಮಲ್ಟಿಪ್ಲೈ ಮಾಡಿದ್ರೆ -12, ಆಡ್ ಮಾಡಿದ್ರೆ +1 ಆಗ್ಬೇಕು. ಹಿಂಗಿದ್ದಾಗ ಇಲ್ಲಿ ಬರಿಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ಒಂದು ನಂಬರ್ಗೆ ಪ್ಲಸ್ ಸೈನ್ ಇರುತ್ತೆ, ಇನ್ನೊಂದು ನಂಬರ್ಗೆ ಮೈನಸ್ ಸೈನ್ ಇರುತ್ತೆ. ಯಾವಾಗ ಇಲ್ಲಿ ಮೈನಸ್ ಬಂತು ಅಂದ್ರೆ ಪ್ರಾಡಕ್ಟ್ ಇಲ್ಲಿ ಏನ್ ಬಂತು ಅಂದ್ರೆ ಮೈನಸ್ ಬಂತು ಅಂದ್ರೆ ಮಸ್ಟ್ ಅಂಡ್ ಶುಡ್ ಒಂದ್ ನಂಬರ್ ಪಾಸಿಟಿವ್ ಇರುತ್ತೆ, ಇನ್ನೊಂದು ನಂಬರ್ ಏನಾಗಿರುತ್ತೆ? ನೆಗೆಟಿವ್ ಇರುತ್ತೆ. ಒಂದ್ ನಂಬರ್ ಪಾಸಿಟಿವ್ ಇರುತ್ತೆ, ಇನ್ನೊಂದು ನಂಬರ್ ಏನಾಗಿರುತ್ತೆ? ನೆಗೆಟಿವ್ ಇರುತ್ತೆ. ಯಾವಾಗ ಇಲ್ಲಿ -12 ಬಂತು ಅಂದ್ರೆ ನೋಡಿ ಮೈನಸ್ ಇದೆ ತಾನೆ, ಇಲ್ಲಿ +1 ಇದೆ. ಇದು ಮೈನಸ್ ಬಂತು ಅಂದಾಗ ಈ ಸ್ಪ್ಲಿಟ್ ಮಾಡೋ ಟರ್ಮ್ ಎರಡು ನಂಬರ್ ಬರೀತಿರಲ್ಲ, ಈ ಎರಡು ನಂಬರ್ ಅಲ್ಲಿ ಒಂದು ನಂಬರ್ ಪ್ಲಸ್ ಇರಬೇಕು, ಇನ್ನೊಂದು ನಂಬರ್ ಮೈನಸ್ ಇರಬೇಕು. ಓಕೆ, ಯಾವ ರೀತಿ ಬರ್ಕೊಳ್ಳೋಣ ಹಾಗಾದ್ರೆ? ಇಲ್ಲಿ +1 ಇರೋದ್ರಿಂದ ಇಲ್ಲಿ +1 ಬರ್ತಾ ಇದೆ. ಪ್ಲಸ್ ಬರಬೇಕು ಅಂದ್ರೆ ಈ ಪ್ಲೇಸ್ ಅಲ್ಲಿ ಎರಡು ನಂಬರ್ ಬರೀತಿರಲ್ಲ, ಎರಡು ನಂಬರ್ಗೂ ಬೇರೆ ಬೇರೆ ಸೈನ್ ಇರಬೇಕು. ಎರಡು ನಂಬರ್ಗೆ ಏನ್ ಸೈನ್ ಇರಬೇಕು? ಬೇರೆ ಬೇರೆ ಸೈನ್ ಇರಬೇಕು. ಇಂಥ ಟೈಮಲ್ಲಿ +1 ಬರ್ಬೇಕು ಅಂತ ಹೇಳಿ ಅಂತಾನೆ ಎರಡು ನಂಬರ್ ಬೇರೆ ಬೇರೆ ಸೈನ್ ಇರ್ಬೇಕು ಅಂದಾಗ ದೊಡ್ಡ ನಂಬರ್ ಏನಿರುತ್ತೋ ಅದಕ್ಕೆ ಪ್ಲಸ್ ಸೈನ್ ಬರ್ಕೊಳ್ಳಿ. ಎರಡು ನಂಬರ್ ಬರೀತಿರಲ್ಲ, ಅವೆರಡರಲ್ಲಿ ಪ್ಲಸ್ ಬರ್ಬೇಕು ಅಂದಾಗ ದೊಡ್ಡ ನಂಬರ್ ಯಾವ್ದಿರುತ್ತೋ ಆ ನಂಬರ್ಗೆ ಪ್ಲಸ್ ಸೈನ್ ಬರ್ಕೊಳ್ಳಿ. ನೋಡಿ +4
-3. 4 ಅಲ್ಲಿ 3 ಎಷ್ಟು ಬರುತ್ತೆ? 1 ಬರುತ್ತಾ ನೋಡಿ. +4 ಇಂಟು -3, ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12. ಯಾವಾಗ ಇಲ್ಲಿ ನೆಗೆಟಿವ್ ಬರಬೇಕು, ನಾವು ಪ್ರಾಡಕ್ಟ್ ಮಾಡಿದ್ರೆ ಆಡ್ ಮಾಡಿದ್ರೆ ಪ್ಲಸ್ ನಂಬರ್ ಬೇಕು. ಆಡ್ ಅಥವಾ ಸಪ್ರೇಟ್ ಏನ್ ಮಾಡಿದ್ರೆ ಇಲ್ಲಿ ಸ್ಪ್ಲಿಟ್ ಮಾಡಿದ್ರೆ ನಿಮಗೆ +1 ಬರಬೇಕು. ಇಂಥ ಕೇಸಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನೆಗೆಟಿವ್ ಬಂದು ನಂಬರ್ನ ಸ್ಪ್ಲಿಟ್ ಮಾಡಿದ್ರೆ ಪ್ಲಸ್ ಬರಬೇಕು ಅಂದ್ರೆ 2 ನಂಬರ್ ಬರಿಬೇಕಾದ್ರೆ ದೊಡ್ಡ ನಂಬರ್ನ ಪಾಸಿಟಿವ್ ಅಲ್ಲಿ ಬರ್ಕೊಬೇಕು. ದೊಡ್ಡ ನಂಬರ್ ಹೆಂಗ್ ಬರ್ಕೊಂತೀರಾ? ಪಾಸಿಟಿವ್ ಅಲ್ಲಿ ಬರ್ಕೊಬೇಕು. ನೋಡಿ 4 ಅಲ್ಲಿ 3 ಎಷ್ಟು ಬರುತ್ತೆ? 1 ಬರುತ್ತೆ. +4 ಇಂಟು -3, ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12. ಹಾಗಾದ್ರೆ 2 ನಂಬರ್ ಯಾವುದು? x² + 1x ಯಾವ ರೀತಿ ಸ್ಪ್ಲಿಟ್ ಮಾಡ್ತಿದ್ವಿ? +4x -3x -12 = 0. x ನ ಕಾಮನ್ ತಗೊಂಡ್ರೆ x +4, ಇಲ್ಲಿ -3 ನ ಕಾಮನ್ ತಗೊಂಡ್ರೆ x +4 ಬರುತ್ತೆ. ನೋಡಿ ಮತ್ತೆ ಮಲ್ಟಿಪ್ಲೈ ಮಾಡಿ ಸೇಮ್ ಆಸ್ ಇಟ್ ಇಸ್ ಅಷ್ಟೇ ಬರುತ್ತೆ. ಈಗ ಮತ್ತೆ x +4 = 0, x -3 = 0. +4 ಈ ಕಡೆ ಹೋಯ್ತು ಅಂದ್ರೆ -4, ಮೈನಸ್ ಈ ಕಡೆ ಹೋಯ್ತು ಅಂದ್ರೆ +3. ಓಕೆ, ಇಲ್ಲಿ ನೋಡಿ ಈಗ ಇಲ್ಲಿ ಬಂದ್ಬಿಡಿ. ಇಲ್ಲಿ ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನಾಗಬೇಕು? -12x² ಆಗಬೇಕು. ಈ ಮಿಡಲ್ ನಂಬರ್ ಏನೇನು ಪರ್ಸೆಂಟ್ ಎಷ್ಟಿರುತ್ತೆ? 1 ಇರುತ್ತೆ, ಅಂದ್ರೆ -1 ಬರ್ಬೇಕು. ಮಲ್ಟಿಪ್ಲೈ ಮಾಡಿದ್ರೆ -12, ಆ ನಂಬರ್ ಮಿಡಲ್ ನಂಬರ್ ಸ್ಪ್ಲಿಟ್ ಮಾಡಿದ್ರೆ -1 ಬರ್ಬೇಕು. ಈಗ ನೋಡಿ ಇದು ಮೈನಸ್ ಇತ್ತು ಅಂದ್ರೆ, ನಾನು ಆಲ್ರೆಡಿ ಹೇಳಿದೀನಿ, ಇದು ನಂಬರ್ ಪ್ರಾಡಕ್ಟ್ ಮೈನಸ್ ಇತ್ತು ಅಂದ್ರೆ 2 ನಂಬರ್ ನೀವು ಸ್ಪ್ಲಿಟ್ ಮಾಡ್ಬೇಕಾದ್ರೆ ಒಂದು ಪಾಸಿಟಿವ್ ಅಲ್ಲಿ ಇರ್ಬೇಕು, ಒಂದು ನೆಗೆಟಿವ್ ಅಲ್ಲಿ ಇರ್ಬೇಕು. ಇಲ್ಲಿ ಸ್ಪ್ಲಿಟ್ ಮಾಡೋ ನಂಬರ್ ಮೈನಸ್ ಅಲ್ಲಿ ಇರ್ಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ದೊಡ್ಡ ನಂಬರ್ ಮೈನಸ್ ಅಲ್ಲಿ ಇರ್ಬೇಕು. ಯಾವ್ದು ಬರ್ತದೆ? 4 and 3 ಅಂತ ಗೊತ್ತು ನಿಮ್ಗೆ. -4 + 3 ಬರ್ಕೊಬೇಕು. ನೋಡಿ -4 + 3 ಅಂದ್ರೆ -1 ಬರುತ್ತೆ. -4 ಇಂಟು +3 ಮಾಡಿದ್ರೆ -, ಇಂಟು ಪ್ಲಸ್ -12 ಬರುತ್ತೆ. ನಾನು ಹೇಳ್ತಿದ್ದೀನಿ ಇನ್ನೊಂದ್ಸಲಿ, ಪ್ರಾಡಕ್ಟ್ ನೆಗೆಟಿವ್ ಅಲ್ಲಿ ಇದ್ದಾಗ, ಈ ಸ್ಪ್ಲಿಟ್ ಮಾಡೋ ನಂಬರು ನೆಗೆಟಿವ್ ಅಲ್ಲಿ ಇದ್ದಾಗ ಒಂದು ಪಾಸಿಟಿವ್ ನೆಗೆಟಿವ್ ಬರೀತೀರಾ. ಬಟ್ ಇಲ್ಲಿ ಮೈನಸ್ ಆಗಿ ಬರ್ಬೇಕು ಅಂದ್ರೆ ಯಾವ್ದ್ರಲ್ಲಿ ಒಂದು ನಂಬರ್ ದೊಡ್ಡ ನಂಬರ್ ಯಾವ್ದು 4 ಇರ್ತಾನೆ ಅದನ್ನ ಮಸ್ಟ್ ಅಂಡ್ ಶುಡ್ ಯಾವ್ ಟು ಅಟ್ಯಾಚ್ ನೆಗೆಟಿವ್ ಸೈನ್. ಇಲ್ಲಿ ಪ್ಲಸ್ ಬರ್ಬೇಕು ಅಂದಾಗ ದೊಡ್ಡ ನಂಬರ್ಗೆ ಪ್ಲಸ್ ಸೈನ್ ಹಾಕಿ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವೈಲ್ ಫ್ಯಾಕ್ಟರೈಸೇಷನ್. ಇದು ಅಷ್ಟೇ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಫ್ಯಾಕ್ಟರೈಸೇಷನ್ x² -4x + 3x -12 = 0. x ಕಾಮನ್ ತಗೊಂಡ್ರೆ x -4 + 3 ಕಾಮನ್ ತಗೊಂಡ್ರೆ x -4 = 0. x + 3 = 0, x -4 = 0. +3 ಕಡೆ ಬಂತಂದ್ರೆ -3, 4 ಕಡೆ ಬಂತಂದ್ರೆ -4 ಕಡೆ ಬಂತಂದ್ರೆ +4. ಈ ರೀತಿ ಇನ್ ಕೇಸ್ ಒಂದ್ ಸ್ವಲ್ಪ ಇದು ಗೊತ್ತಾಯ್ತು ಅಂತೀನಿ ಫ್ಯಾಕ್ಟರೈಸೇಷನ್. ಇನ್ ಕೇಸ್ ಈಗ ಇನ್ನೊಂದು ಫ್ಯಾಕ್ಟರೈಸೇಷನ್, ಈಗ ನೋಡ್ಕೊಳ್ಳಿ, ಇಲ್ಲಿ ನಂಬರ್ ಕೊಟ್ಟಿದ್ದೀನಿ ನಾನು. ಓಕೆ, ಇಲ್ಲಿ ನಂಬರ್ ನಾನು ಕೊಟ್ಟಿದ್ದೀನಿ, ಅದು 2x² - x -3 = 0. ಇದೊಂದು ನಾನು ತೋರಿಸ್ಬಿಡ್ತೀನಿ. ಓಕೆ, ಈಗ ನೋಡಿ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಮೈನಸ್ ಇದೆ ಇಲ್ಲಿ, ಮೈನಸ್ ಇಂಟು ಇಲ್ಲಿ ಏನಿಲ್ಲ ಪ್ಲಸ್ ಇರ್ತದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತಿದೆ. 3 2s ನಂಬರ್ ಬರ್ಕೊಂಡಿದ್ದೀನಿ. 3 2s ಏನಾಗುತ್ತೆ? -6 x². ಓಕೆ, ಮಲ್ಟಿಪ್ಲೈ ಮಾಡಿ ಏನಾಗಬೇಕಾದ್ರೆ -6 ಆಗಬೇಕು. -6 ತಾನೆ. ಆಡ್ ಮಾಡ್ರಿ ಏನಾಗಬೇಕು? ಇಲ್ಲಿ -1 ಆಗಬೇಕು. ಏನಾಗಬೇಕು? -1. 2 ನಂಬರ್ ಹೇಳ್ತೀರಾ ನೀವೇ. ನೋಡಿ ಮಲ್ಟಿಪ್ಲೈ ಮಾಡಿದ್ರೆ -6, ಆಡ್ ಆ ನಂಬರ್ನ ಸ್ಪ್ಲಿಟ್ ಮಾಡಿದ್ರೆ ಮಿಡಲ್ ನಂಬರ್ನ ಸ್ಪ್ಲಿಟ್ ಮಾಡಿದ್ರೆ -1 ಆಗಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಪ್ರಾಡಕ್ಟ್ -6 ಬರಬೇಕು ಅಂದ್ರೆ ಈ ಸ್ಪ್ಲಿಟ್ ಮಾಡೋ ನಂಬರ್ ಅಲ್ಲಿ ಒಂದು ಪಾಸಿಟಿವ್ ಬರಬೇಕು, ಒಂದು ನೆಗೆಟಿವ್ ಬರಬೇಕು. ಇಲ್ಲಿ ದೊಡ್ಡ ನಂಬರ್ ಪಾಸಿಟಿವ್ ಬರಬೇಕು, ನೆಗೆಟಿವ್ ಬರಬೇಕು ಅಂದಾಗ ಇಲ್ಲಿ ಮೈನಸ್ ಬರೋದ್ರಿಂದ ದೊಡ್ಡ ನಂಬರ್ ಮಸ್ಟ್ ಅಂಡ್ ಶುಡ್ ಪಾಸಿಟಿವೇ ಬರಬೇಕು, ಸಾರಿ ನೆಗೆಟಿವೇ ಬರಬೇಕು. ನೆಗೆಟಿವ್ ನೋಡಿ -3 + 2 ಅಂದ್ರೆ -1 ಬರುತ್ತೆ. -3 × 2 ಮಾಡಿದ್ರೆ ಏನ್ ಬರುತ್ತೆ? ನಮಗೆ 6 ಬಂದೇ ಬರುತ್ತೆ. ಕರೆಕ್ಟಾ? -, ಇಂಟು ಪ್ಲಸ್ -3 to the 6 ನಂಬರ್ ಬರ್ತೀನಿ. 2x² + 2x -3x -3 = 0. ಇವೆರಡು ನೋಡಿ, x 2 ಟೈಮ್ ಇದೆ, x 1 ಟೈಮ್ ಇದೆ, ಮತ್ತೆ 2 ಮತ್ತೆ 2 ಕಾಮನ್ ತಗೊಬಹುದು. 2 ಕಾಮನ್ ತಗೊಂಡಿದ್ದೀನಿ, x ಕಾಮನ್ ತಗೊಂಡಿದ್ದೀನಿ. ಏನಾಗುತ್ತೆ? x 1 ಟೈಮ್ ಉಳ್ಕೊಳ್ಳುತ್ತೆ, 2x ಪೂರ್ತಿ ಕಾಮನ್ ತಗೊಂಡ್ರೆ ಇಲ್ಲಿ 1 ಉಳ್ಕೊಂಡಿರುತ್ತೆ. ಇಲ್ಲಿ -3 ಕಾಮನ್ ತಗೊಂಡ್ರೆ x + 1 ಉಳ್ಕೊಳ್ಳುತ್ತೆ. ಒಂದು ಈಕ್ವೇಶನ್ 2x - 3 = 0, ಇನ್ನೊಂದು x + 1 = 0. -3 ಕಡೆ ಬಂತಂದ್ರೆ +3 ಆಗುತ್ತೆ. x = 3/2 +1 ಈ ಕಡೆ ಬಂತಂದ್ರೆ -1 ಆಗುತ್ತೆ. ದಿಸ್ ಇಸ್ ದ ಫಾರ್ಮ್. You have to find the roots of the quadratic equation by factorization method. Roots of the quadratic equation factorization method ಈ ರೀತಿ ಕಂಡುಹಿಡಿಬಹುದು. ಓಕೆ, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ಯಾಕ್ಟರೈಸೇಷನ್. ಏನಕ್ಕೆ ಫ್ಯಾಕ್ಟರೈಸೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇದು ಇನ್ನ ನೀವು ನೆಕ್ಸ್ಟ್ ಲೆಸನ್ AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಮಾಡ್ತೀರಾ, ಅಲ್ಲೂ ಕೂಡ ಈಕ್ವೇಶನ್ ಬರುತ್ತೆ ಈ ಟೈಪ್ ಅಲ್ಲಿ. ಓಕೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರ್ಬೋದು, ಇನ್ನು ತುಂಬಾ ಲೆಸನ್. ಇದ್ರೊಳಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ವರ್ಡ್ ಪ್ರಾಬ್ಲಮ್ ಅಂದ್ರೆ ವರ್ಡ್ ಪ್ರಾಬ್ಲಮ್ ಬರ್ತವೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಂತೂ ಸ್ಟೇಟ್ ಸಿಲೆಬಸ್ ಅಲ್ಲಿ ಕಂಪಲ್ಸರಿ 3 ಅಥವಾ 4 ಮಾರ್ಕಿಂಗ್ ಒಂದು ಕ್ವಶನ್ ಇದ್ದೇ ಇರುತ್ತೆ, ಇನ್ಕ್ಲೂಡಿಂಗ್ CBSE ನಲ್ಲೂ ಬಂದೇ ಬರ್ತವೆ. ಅದಕ್ಕೋಸ್ಕರ ಫ್ಯಾಕ್ಟರೈಸೇಷನ್ ನೀವು ಫರ್ಮ್ ಇತ್ತು ಅಂದ್ರೆ ಈಕ್ವೇಶನ್ ಬರ್ಕೊಂಡಾದ್ಮೇಲೆ ನೀವು ಸಾಲ್ವ್ ಮಾಡ್ಬೋದು. ಓಕೆ,
ಇನ್ ದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಫಾರ್ಮುಲಾ ಮೆಥಡ್ ಅಲ್ಲಿ ಯಾವ ರೀತಿ ಯು ಹ್ಯಾವ್ ಟು ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಇನ್ ಕೇಸ್ ಈ ಲೆಸನ್ ಅಲ್ಲಿ ಏನಾದ್ರು ಡೌಟ್ ಇತ್ತು ಅಂದ್ರೆ